ಹಾಯ್ ಎಲ್ರಿಗೂ ನಮಸ್ತೆ. ಸೊ ಇವತ್ತಿನ ವಿಚಾರ ಏನಪ್ಪಾ ಅಂತ ಅನ್ನೋದೇ ಆದ್ರೆ 2025 ಇನ್ನೇನು ಕ್ಯಾಲೆಂಡರ್ ಪ್ರಕಾರ 2025 ಹೊಸ ವರ್ಷ ಬಂದೇ ಬಿಡ್ತು. ಸೊ ಹಾಗೆ 2025 ಹೊಸ ವರ್ಷನ ವೆಲ್ಕಮ್ ಮಾಡ್ತಾ ಸೊ ಈ ವರ್ಷದಲ್ಲಿ ನ್ಯೂಮರಾಲಜಿ ಪ್ರಕಾರ 2025 ಹೇಗಿದೆ ಅಂತ ನೋಡೋದೇ ಆದ್ರೆ ಸೊ 2025 ಅಂದ್ರೆ ಟೋಟಲ್ ಮಾಡಿದಾಗ 9 ನಂಬರ್ ಬರುತ್ತೆ. ಸೊ 9 ಅಂದ್ರೆ ಯಾರು? ಮಾಸ್. ಸೊ ಮಂಗಳ ಗ್ರಹ ಅಂತ ನಾವು ಕರಿತೀವಿ. ಹಾಗೆ ಈ ವರ್ಷದಲ್ಲಿ ಮಂಗಳ ಗ್ರಹ ಯಾವ ತರ ವರ್ಕ್ ಮಾಡುತ್ತೆ, ಯಾವ ತರ ಒಂದು ಈ ವರ್ಷ ನಾವು ನೋಡ್ತೀವಿ ಅಂತ ಅನ್ನೋದೇ ಆದ್ರೆ ಯಾರೆಲ್ಲ 3, 6, 9 ಅಲ್ಲಿ ಹುಟ್ಟಿದ್ದೀರಾ ಅಂದ್ರೆ ನಿಮ್ಮ ಬರ್ತ್ 3, 6, 9 ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿದ್ದೀರಾ ನಿಮಗೆ ಈ ವರ್ಷ ಮಾಸ್ ಅಂತಾನು ಕೂಡ ಹೇಳ್ಬೋದು. ಸಾಕಷ್ಟು ಜನ ಲಾಸ್ಟ್ 2024 ಏನೆಲ್ಲ ಸ್ಟ್ರಗಲಿಂಗ್ ಮಾಡಿದ್ರಿ, ಯಾವ ತರ ಹಾರ್ಡ್ ವರ್ಕ್ ಅನ್ನ ಮಾಡಿದ್ರಿ, ಸಾಕಷ್ಟು ಫೇಲ್ಯೂರ್ಗಳನ್ನ ನೋಡಿದ್ರಿ. ಈ ವರ್ಷದಲ್ಲಿ ನಿಮಗೆ ಸಾಕಷ್ಟು ಒಂದು ಬೆನಿಫಿಟ್ ಇದೆ ಅಂತಾನು ಕೂಡ ಹೇಳ್ಬೋದು. ಹಾಗೆ ಯಾರೆಲ್ಲ 1, 10, 19, 28 ಹುಟ್ಟಿದ್ದೀರಾ ನಿಮಗೂ ಕೂಡ ಈ ವರ್ಷ ತುಂಬಾ ಚೆನ್ನಾಗಿದೆ ಅಂತಾನು ಕೂಡ ಹೇಳ್ಬೋದು. ಹಾಗೆ ಈ ವರ್ಷದಲ್ಲಿ ನಾವು ಮಾಸ್ ಅಂತ ಅನ್ನೋ ವರ್ಷದಲ್ಲಿ ಮಂಗಳ ಗ್ರಹ ಅಂತಾನು ಕೂಡ ಹೇಳ್ತೀವಿ. ಸೊ ಒಂದು ವಂಡರ್ಫುಲ್ ನಿಮಗೆ ಯಾವ ತರ ಇರುತ್ತೆ. ಸೊ ಹಾಗೆ ನಿಮ್ಮ ದಶಾಭುಕ್ತಿಗಳನ್ನ ನೋಡಿದಾಗ ಈ ವರ್ಷದಲ್ಲಿ ನಿಮ್ಮ ಪರ್ಸನಲ್ ಡೇಟ್ ಆಫ್ ಬರ್ತ್ಗಳನ್ನ ನೋಡಿದಾಗ ಈ ವರ್ಷ ನಿಮಗೆ ಹೇಗಿರುತ್ತೆ, ಯಾವ ತರ ಏನ್ ಮಾಡಬೇಕು, ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅಂತ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಸೊ ನಮಸ್ತೆ ವೀಕ್ಷಕರೇ. ಸೊ ನನ್ನ ಹೆಸರು ಕಾವ್ಯ ಪಟೇಲ್, ಮಾಸ್ಟರ್ ನ್ಯೂಮಾಲಜಿಸ್ಟ್. ಸೊ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಚ್ ಮಾಡ್ತಾ ಇರೋದಕ್ಕಾಗಿ ಥ್ಯಾಂಕ್ ಯು ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂಬರುವ ವಿಡಿಯೋಗಳಲ್ಲಿ ಯಾರೆಲ್ಲ 1ರಿಂದ 10ನೇ ತಾರೀಕುವರೆಗೂ ಹುಟ್ಟಿದ್ದೀರಾ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ಗಳು ಏನೇನೆಲ್ಲ ಇದೆ, ನೆಕ್ಸ್ಟ್ ನಾನು ಈ ವರ್ಷದಲ್ಲಿ ಯಾವ ಥರ ಇರುತ್ತೆ ಅಂತ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋನ ವಾಚ್ ಮಾಡಿ. ಹಾಗೆ ತುಂಬ ವಂಡರ್ಫುಲ್ ಈ ವರ್ಷದ ಟಿಪ್ಸ್ ಕೂಡ ರೆಡಿ ಇದೆ ಅಂತಲೂ ಕೂಡ ಹೇಳ್ತೀನಿ. ಸೊ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.